ಕೆಲವು ನಾಯಕರು ಬೈಠಕ್ ಆಗಿದೆ. ಕಾಂಗ್ರೆಸ್ ತರೋ ಪ್ರಯತ್ನದಲ್ಲಿ ಒಂದು ಮಾತುಕತೆ ನಡೀತಾ ಕಾಂಗ್ರೆಸ್ ಇಂದ ಕೆಲವು ನಾಯಕರನ್ನ ಬಿಜೆಪಿ ಕಾಂಗ್ರೆಸ್ ತರೋ ಪ್ರಯತ್ನದಲ್ಲಿ ಒಂದು ಬೈಠಕ್ ಆಯ್ತು. ನಾನು ಮೊನ್ನೆ ಧಾರವಾಡದಾಗ ಹೇಳಿದ್ದೀನಿ ಮತ್ತು ಸಾಕಷ್ಟು ಸಲ ನಿಮ್ಮ ಜೊತೆನೂ ಚರ್ಚೆ ಮಾಡಿದ್ದೀನಿ. ನಾನು ಯಾವುದೇ ಪಕ್ಷದ ನಾಯಕರನ್ನ ಇವ್ರು ನಾವೇ ಇನ್ಸಿಸ್ಟ್ ಮಾಡಿ ಅವ್ನು ಕಾಂಗ್ರೆಸ್ ತರುವಂಥ ಪ್ರಯತ್ನ ನಮ್ಮ ಕಡೆಯಿಂದ ಯಾವುದೂ ಆಗಿಲ್ಲ. ಯಾರು ವಾಲಂಟ್ರಿ ಬಂದಿದ್ದಾರೆ ಅವನ್ನ CM DCM ಅವರಿಗೆ ಕಾಂಗ್ರೆಸ್ ಅಧ್ಯಕ್ಷರಿಗೆ ಭೇಟಿ ಮಾಡಿಸಿ ಅವ್ನು ಸೇರಿಸುವಂಥ ಪ್ರಯತ್ನ ಮಾಡಿದ್ವಿ ಹೊರತು ಯಾರೂ ಇನ್ಸಿಸ್ಟ್ ಮಾಡಿ ನೀವು ಬರ್ರಿ ಅಂತ ಹೇಳಿ ಆಪರೇಷನ್ ಅಂತಾರಲ್ಲ ಅಂಥದ್ದು ನನ್ನ ಲೈಫ್ನಾಗ ನಾನು ಇನ್ನೂ ಮಾಡಿಲ್ಲ, ಈಗೂ ಮಾಡೋದಿಲ್ಲ. ಶಂಕರ್ ಪಾಟೀಲ್ ಮುನೇನಕೊಪ್ಪರು ಜನರೇ ಆದ್ಮೇಲೆ ಅವರು ಮುಂದಿನ ರಾಜಕೀಯ ಬಗ್ಗೆ ಹೇಳ್ತಾರೆ. ಅವ್ರು ಹೇಳ್ಬೇಕಲ್ಲ ಅದನ್ನ. ಅಲ್ಲ ಅವ್ರೇನೋ ಕಾಂಗ್ರೆಸ್ ಅಲ್ಲ, ನಾವು ಅದಕ್ಕೆ ಹೇಳಿದ್ದೀನಿ ನಾನು. ಯಾರು ವಾಲಂಟ್ರಿ ಬರ್ತಾರೆ ಮಾನಸಿಕವಾಗಿ ಸಿದ್ಧತೆ ಆಗಿ, ಇಲ್ಲಪ್ಪ ಶೆಟ್ರ ನಾವು ನಿಮ್ಮ ಜೊತೆ ಕಾಂಗ್ರೆಸ್ಸಿಗೆ ಬರ್ತೀವಿ, ಕಾಂಗ್ರೆಸ್ಸಿಗೆ ಬರುವಂಥ ಮನಸ್ಸಿದೆ. ಈಗ ರಾಮಣ್ಣ ಲಮ್ಮಣ್ಣ ಹೇಳಿದರು, ಜಗದೀಶ್ ಶೆಟ್ಟರ್ ನೀವೆಲ್ಲಿರ್ತೀನಿ ನಾನು ಅಲ್ಲಿರ್ತೀನಿ, ನೀವು ಹೋಗಿದ್ದೀರಿ ನಾವು ಕಾಂಗ್ರೆಸ್ಸಿಗೆ ಬರ್ತೀನಿ ಅಂಥೇಳಿ ಹೇಳಿದ್ರಿಂದ ಅವ್ರು ಭೇಟಿ ಮಾಡಿಸಿ ಜಾಯಿನ್ ಮಾಡಿಸೋ ಪ್ರಯತ್ನ ಮಾಡಿದೆ ಹೊರತು ಇವತ್ತು ಯಾರಾದರೂ ಈಗ ನಮ್ಮ ಸಂಪರ್ಕ ಬಂದಿದ್ದ ವಾಲಂಟ್ರಿ ಬಂದವ್ರಿಗೆ ನಾನು ಇದು ಮಾಡಿದ್ದೆ. ನಾನು ಶಂಕರ್ ಪಾಟೀಲ್ ಅವ್ರ ಜೊತೆ ಈವರೆಗೂ ಅದ್ರ ಬಗ್ಗೆ ಮಾತಾಡಿಲ್ಲ ಮತ್ತು ಅದ್ರ ಬಗ್ಗೆ ಏನು ಚರ್ಚೆನೂ ಮಾಡಿಲ್ಲ. ಹೀಗಾಗಿ ಅವರು ಬರ್ತಾರೋ ಇಲ್ಲೋ ನನಗೇನು ಗೊತ್ತಿಲ್ಲ, ಅದು ಅವ್ರು ಹೇಳ್ಬೇಕು. ಅದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.